ವೀಕ್ಷಕರೇ, ಜ್ಞಾನರಂಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವರ್ಷ ಮಕರ ಸಂಕ್ರಾಂತಿಯ ಆಚರಣೆಯು ಮಲ್ಲಾಡಿಹಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಅದ್ಧೂರಿಯಾಗಿ ಜರುಗಿತು. ಈ ವರ್ಷದಲ್ಲಿ ದೇವಸ್ಥಾನದ ಹಾದಿಯಲ್ಲಿ ದ್ವಾರಗಳನ್ನು ನಿಲ್ಲಿಸಿ 7 ದ್ವಾರಗಳ ಮೂಲಕ ದೇವರ ದರ್ಶನವನ್ನು ಪಡೆಯುವಂತೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನಾವು ಈ ಹಬ್ಬದ ಇತಿಹಾಸವನ್ನು ನಾನು ಇಂದಿನ ನನ್ನ ಸಂಕ್ರಾಂತಿಯ ವಿಡಿಯೋಗಳಲ್ಲಿ ತಿಳಿಸಿರ್ತೇನೆ. ಅದನ್ನು ಕೇಳಬಯಸುವವರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಅದರ ಲಿಂಕನ್ನು ಹಾಕಿರುತ್ತೇನೆ. ಅದನ್ನು ತಾವು ಹೋಗಿ ನೋಡಬಹುದು. ಈ ಬಾರಿಯ ಸಂಕ್ರಾಂತಿಯಲ್ಲಿ ರಂಗನಾಥ ಸ್ವಾಮಿ ಗುಡಿಯಲ್ಲಿ ಎಂದಿನಂತೆ ಇಂದಿನ ದಿನ ರಾತ್ರಿ ದೇವರ ಉತ್ಸವವು ಜರುಗಿತು. ತದನಂತರ ರಾತ್ರಿ ಇಡೀ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಅಖಂಡ ಭಜನೆಯ ಕಾರ್ಯಕ್ರಮವು ಜರುಗಿತು. ಹೀಗೆ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಭಜನೆಯು ಮುಗಿದ ನಂತರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಸ್ಥಾನದ ಸಿದ್ಧತೆಗಳನ್ನು ಪೂಜಾ ವಿಧಾನಗಳು ಪ್ರಾರಂಭವಾದವು. ನಂತರದಲ್ಲಿ ರಂಗನಾಥ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಲಾಯಿತು. ಅಭಿಷೇಕದ ನಂತರ ರಂಗನಾಥ ಸ್ವಾಮಿಗೆ ಪೂಜೆಯ ವಿಧಿವಿಧಾನಗಳು ಪ್ರಾರಂಭವಾದವು. ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಮೊದಲು ಪೂಜೆಯನ್ನು ನೆರವೇರಿಸಲಾಯಿತು. ತದನಂತರ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ನಡೆಯುವ ಇನ್ನೊಂದು ವಿಶೇಷವಾದಂಥ ಪ್ರಕ್ರಿಯೆ ಮೊಲ ಬಿಡುವ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ರಂಗನಾಥ ಸ್ವಾಮಿಯ ದೇವರನ್ನು ಉತ್ಸವ ಮೂರ್ತಿಯನ್ನು ಕರೆದುಕೊಂಡು ದೀಪ ಸ್ತಂಭದ ಬಳಿ ಇರಿಸಿ ಅಲ್ಲಿ ಮೊಲಕ್ಕೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಎಲ್ಲ ಗ್ರಾಮಸ್ಥರ ಎದುರಿನಲ್ಲಿ ಮೊಲವನ್ನು ಸೂರ್ಯನ ದಿಕ್ಕಿನೆಡೆಗೆ ಬಿಡಲಾಯಿತು. ಆ ಮೊಲವು ಕುಣಿಯುತ್ತಾ ನೆಗೆಯುತ್ತಾ ಹೊಲದಲ್ಲಿ ಮುಂದಕ್ಕೆ ಸಾಗಿತು. ನಂತರದಲ್ಲಿ ದೇವರ ಮೂರ್ತಿಯನ್ನು ಉಯ್ಯಾಲೆಯ ಮೇಲೆ ಕುಳ್ಳಿರಿಸಿ ಅದನ್ನು ತೂಗಲಾಯಿತು. ದೇವಸ್ಥಾನಕ್ಕೆ ಆಗಮಿಸಿದಂಥ ಸದ್ಭಕ್ತರೆಲ್ಲರೂ ಕೂಡ ದೇವರನ್ನು ತೂಗುತ್ತಾ ಕೃಷ್ಣನನ್ನು ನೆನೆಯುತ್ತಾ ರಂಗನನ್ನು ತೂಗಿರೆ ರಂಗನ ತೂಗಿರೆ ಕೃಷ್ಣನೆಂದು ಎಲ್ಲರೂ ಕೂಡ ಸಂತಸದಿಂದ ಉತ್ಸವ ಮೂರ್ತಿಯನ್ನು ಉಯ್ಯಾಲೆಯಲ್ಲಿ ಕೂರಿಸಿದಂಥ ಉತ್ಸವ ಮೂರ್ತಿಯನ್ನು ತೂಗಲಾಯಿತು. ಅದೇ ರೀತಿಯಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನವು ತುಂಬ ವಿಶೇಷವಾಗಿ ಕಳೆಗೊಟ್ಟಿತ್ತು. ಹೀಗೆ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿದ್ದಂಥ ಭೂತಪ್ಪ ಸ್ವಾಮಿ, ಶಿವನ ದೇವಸ್ಥಾನ, ಅಶ್ವತ್ಥ ಕಟ್ಟೆ ಎಲ್ಲದಕ್ಕೂ ಕೂಡ ವಿಶೇಷವಾದಂಥ ಅಲಂಕಾರಗಳನ್ನು ಮಾಡಲಾಯಿತು. ಅದೇ ರೀತಿಯಲ್ಲಿ ಆಗಮಿಸಿರ್ತಕ್ಕಂಥ ಸದ್ಭಕ್ತರಿಗೆಲ್ಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಯಿತು.
ಈ ಬಾರಿಯ ಅಲಂಕಾರವನ್ನು ಮಾವಿನಕಟ್ಟೆಯ ಸದ್ಭಕ್ತರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಲಂಕಾರವನ್ನು ಮಾಡಿಸಿದ್ದರು. ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಸಿದ್ದರು. ಇದೇ ರೀತಿಯಲ್ಲಿ ಹೇಗೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವ್ಯವಸ್ಥೆಗಳು ಆಗಿದ್ದವು, ಅದೇ ರೀತಿಯಲ್ಲಿ ಗ್ರಾಮದ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಇಂದು ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೆದವು. ಇಲ್ಲಿನ ಗುಳ್ಳಮ್ಮ ದೇವಿಯ ದೇವಸ್ಥಾನದಲ್ಲಿ ಕೂಡ ದೇವಿಯನ್ನು ಉಯ್ಯಾಲೆಯ ಮೇಲೆ ಕುಳ್ಳಿರಿಸಲಾಗಿತ್ತು. ದೇವಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿತ್ತು. ಅಲ್ಲೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಯಿತು. ಬಂದಂಥ ಪ್ರತಿ ಭಕ್ತರಿಗೂ ಕೂಡ ಅಲ್ಲೂ ಕೂಡ ಪ್ರಸಾದವನ್ನು ವಿನಿಯೋಗವನ್ನು ಮಾಡುತ್ತಿದ್ದರು. ಅದೇ ರೀತಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ವಿಶೇಷವಾದಂಥ ಪೂಜೆಯ ವ್ಯವಸ್ಥೆಯನ್ನು ಮಾಡಲಾಯಿತು. ಅಲ್ಲೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಯಿತು. ಈ ವರ್ಷದ ವಿಶೇಷ ಏನೆಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿಯಲ್ಲಿ ಒಂದು ಕಟ್ಟಡ ನಿರ್ಮಾಣವಾಗುತ್ತಿದೆ. ಸದ್ಭಕ್ತರಿಗೆಲ್ಲ ಪೂಜೆಯ ಪುನಸ್ಕಾರ ಮಾಡೋರು, ಸೇವೆ ಮಾಡೋರಿಗೋಸ್ಕರ ಒಂದು ಕೊಠಡಿಯ ನಿರ್ಮಾಣ ಆಗುತ್ತಿದೆ. ಅದರ ಜೊತೆಯಲ್ಲಿ ಅಲ್ಲಿ ಇರ್ತಕ್ಕಂಥ ವಿಷ್ಣು ದೇವರ ದೇವಸ್ಥಾನಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯ ಕಾರ್ಯಕ್ರಮಗಳು ಜರುಗುತ್ತಿದೆ. ಆ ನಂತರದಲ್ಲಿ ಬರ್ತಕ್ಕಂಥದ್ದು ಬನಶಂಕರಿ ದೇವಿಯ ದೇವಸ್ಥಾನಕ್ಕೆ. ಅಲ್ಲಿ ಬನಶಂಕರಿ ದೇವಿಯ ದೇವಸ್ಥಾನದಲ್ಲೂ ಕೂಡ ಇನ್ನು ವಿಶೇಷವಾಗಿ ಅಲಂಕೃತಗೊಂಡಂಥ ದೇವಿ ಪೂಜೆಯನ್ನು ಸಲ್ಲಿಸಲಾಗಿತ್ತು. ಅಲ್ಲೂ ಕೂಡ ಉತ್ಸವ ಮೂರ್ತಿಯನ್ನು ಉಯ್ಯಾಲೆಯ ಮೇಲೆ ಕುಳ್ಳಿರಿಸಲಾಯಿತು. ಅದೇ ರೀತಿಯಲ್ಲಿ ಬಂದಂಥ ಭಕ್ತರು ಉಯ್ಯಾಲೆಯಲ್ಲಿ ಕೂತಿರ್ತಕ್ಕಂಥ ದೇವಿ ಬನಶಂಕರಿಯನ್ನು ತೂಗುತ್ತಾ ಸಾಗಿದರು. ಅದೇ ರೀತಿಯಲ್ಲಿ ಅಲ್ಲೂ ಕೂಡ ವಿಶೇಷವಾದ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಯಿತು. ಹೀಗೆ ಅದರ ಜೊತೆಯಲ್ಲಿ ಅಲ್ಲಿ ನಡೀತಿರ್ತಕ್ಕಂಥ ಪರಪ್ಪಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿ 2 ದೇವರ ದರ್ಶನ ಮಾಡುವ ಸೌಭಾಗ್ಯ. ಪರಪ್ಪಸ್ವಾಮಿಯ ದರ್ಶನ ಜೊತೆಗೆ ಅಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಕೂಡ ಸೇರಿರೋದರಿಂದ ಅಲ್ಲಿ ಅಯ್ಯಪ್ಪ ಸ್ವಾಮಿಯ ಫೋಟೋವನ್ನು ಇಟ್ಟು ಅವರು ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡುತ್ತಿರ್ತಾರೆ. ಹಾಗಾಗಿ ಈ ಬಾರಿ ಅಯ್ಯಪ್ಪ ಸ್ವಾಮಿಯ ಜೊತೆಯಲ್ಲಿ ಪರಪ್ಪಸ್ವಾಮಿಯ ದರ್ಶನವನ್ನು ಮಾಡುವ ಭಾಗ್ಯವು ನಮ್ಮೆಲ್ಲರದಾಗಿತ್ತು. ಈ ರೀತಿಯಲ್ಲಿ ಮಲ್ಲಾಡಹಳ್ಳಿಯಲ್ಲಿ ನಡೆದ ಸಂಕ್ರಾಂತಿಯು ಈ ಬಾರಿ ತುಂಬ ಸಡಗರದಿಂದ ಸಂಭ್ರಮದಿಂದ ಜರುಗಿತು. ಇಂಥ ಒಂದು ಸಂಕ್ರಾಂತಿಯ ಸುಸಂದರ್ಭದಲ್ಲಿ ದೇವರು ಎಲ್ಲ ಸದ್ಭಕ್ತರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ನಾನು ಈ ಮೂಲಕ ಎಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ವೀಕ್ಷಕರಲ್ಲಿ ಒಂದು ವಿನಂತಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟನ್ನು ಮಾಡಿ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು. ಭಾಗ್ಯದ